ಎಲ್ಲರಿಗೂ ನಮಸ್ಕಾರ. ನನ್ನ ಭಾವಲಹರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಬಹುದೊಡ್ಡ ಸಾಧನೆ ಶಿಖರವನ್ನೇರಿ ಪ್ರಖ್ಯಾತ ಬರಹಗಾರ್ತಿ ಎಂಬ ಬಿರುದನ್ನು ಮುಡಿಗೇರಿಸಿಕೊಂಡ ತ್ರಿವೇಣಿಯವರ ಬದುಕಿನ ಪುಟಗಳತ್ತ ಒಂದೊಮ್ಮೆ ಕಣ್ಣಾಡಿಸೋಣ ಬನ್ನಿ. ತ್ರಿವೇಣಿಯವರು ಕನ್ನಡದ ನವೋದಯ ಮಾರ್ಗದಲ್ಲಿ ಬರೆಯಲು ಪ್ರಾರಂಭಿಸಿದ ಪ್ರಮುಖ ಕಾದಂಬರಿಕಾರರು. ಅವರು ತಮ್ಮ ಕಥೆ ಕಾದಂಬರಿಗಳ ಮೂಲಕ ಪ್ರಗತಿಪರ ಧೋರಣೆಯನ್ನು ಪ್ರತಿಪಾದಿಸಿದ ಬರಹಗಾರ್ತಿಯಲ್ಲಿ ಪ್ರಮುಖರು ಅಂತಲೇ ಹೇಳಬಹುದು. ಸುಮಾರು 1 ದಶಕದ ಅವಧಿಯಲ್ಲಿ ರಚಿತವಾದ ಅವರ ಕಥೆ ಕಾದಂಬರಿಗಳು ಕನ್ನಡದಲ್ಲಿ ಓದುಗರ ಒಂದು ವರ್ಗವನ್ನೇ ಸೃಷ್ಟಿಸಿತ್ತು. BM ಶ್ರೀ ಅವರ ತಮ್ಮ BM ಕೃಷ್ಣಸ್ವಾಮಿಯವರ 2ನೇ ಮಗಳಾದ ತ್ರಿವೇಣಿ 1928 ಸೆಪ್ಟೆಂಬರ್ 1ರಂದು ಜನಿಸ್ತಾರೆ. ಅವರ ಹುಟ್ಟು ಹೆಸರು ಭಾಗೀರಥಿ. ಅವರು ಶಾಲೆಗೆ ಸೇರಿದಾಗ ಅವರ ಹೆಸರು ಅನಸೂಯ ಅಂತ ಬದಲಾಯಿಸ್ಕೊಳ್ತಾರೆ. ಅವರ ಕಾಲೇಜು ಶಿಕ್ಷಣ ಮೈಸೂರಿನಲ್ಲಿ ಆಗುತ್ತೆ. 1947ರಲ್ಲಿ ಮಹಾರಾಜ ಕಾಲೇಜಿನಿಂದ ಮನಃಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ BA ಪದವಿಯನ್ನು ಕೂಡ ಇವರು ಪಡೀತಾರೆ. ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ಶ್ರೀ ಶಂಕರ್ ಎನ್ನುವರು ಈ ಅನಸೂಯ ಅವರ ಪತಿ. ಮದುವೆ ನಂತರ ಅನಸೂಯ ಶಂಕರ್ ಆದ ಇವರು ಸಣ್ಣ ಕಥೆಗಳ ಮೂಲಕ ಕನ್ನಡ ಸಾಹಿತ್ಯ ರಂಗವನ್ನು ಪ್ರವೇಶಿಸಿ ಕಾದಂಬರಿಕಾರ್ತಿಯಾಗಿ ತ್ರಿವೇಣಿ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾಗ್ತಾರೆ. ಶರಪಂಜರ, ಬೆಳ್ಳಿಮೋಡ, ಕೀಲುಗೊಂಬೆ, ಹೃದಯಗೀತೆ, ಬೆಕ್ಕಿನ ಕಣ್ಣು, ಬಾನು ಬೆಳಗಿತು, ಅವಳ ಮನೆ, ಕಾಶಿಯಾತ್ರೆ, ಹಣ್ಣೆಲೆ ಚಿಗುರಿದಾಗ, ಹೂವು ಹಣ್ಣು, ದೂರದ ಬೆಟ್ಟ, ಅಪಸ್ವರ, ಅಪಜಯ, ತಾವರೆಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಗಿಲು, ಮೊದಲ ಹೆಜ್ಜೆ, ವಸಂತಗಾನ, ಅವಳ ಮಗಳು ಇವು ತ್ರಿವೇಣಿಯವರ ಕಾದಂಬರಿಗಳಾಗಿವೆ. 2 ಮನಸ್ಸು, ಸಮಸ್ಯೆಯ ಮಗು, ಹೆಂಡತಿಯ ಹೆಸರು ಇವು ತ್ರಿವೇಣಿಯವರ ಕಥಾ ಸಂಕಲನಗಳಾಗಿವೆ. ಇವುಗಳಲ್ಲಿ ಒಟ್ಟು 41 ಕಥೆಗಳಿವೆ. ಮಾನಸಿಕ, ಕೌಟುಂಬಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಚಿತ್ರಿಸುವ ಅವರ ಹೆಂಡತಿಯ ಹೆಸರು, ಚಂಪಿ, ಅತಿಥಿ ಬರಲಿಲ್ಲ, ಸಮಸ್ಯೆಯ ಮಗು, ಸಲಹೆ ಮತ್ತು 2 ಮನಸ್ಸು ಮೊದಲಾದ ಕಥೆಗಳು ಗಮನ ಸೆಳೆಯುವಂಥವು. ತ್ರಿವೇಣಿಯವರ ಸಣ್ಣ ಕಥೆಗಳ ಸಂಕಲನವಾದ ಸಮಸ್ಯೆಯ ಮಗುವಿಗೆ 1962ರಲ್ಲಿ ದೇವರಾಜ ಬಹದ್ದೂರ್ ಪ್ರಶಸ್ತಿ ಮತ್ತು 1960ರಲ್ಲಿ ಅವಳ ಮನೆ ಕಾದಂಬರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರಕಿದವು. ಅಪಸ್ವರ ಮತ್ತು ಅಪಜಯ ಕಾದಂಬರಿಗಳನ್ನು ಮತ್ತು ತ್ರಿವೇಣಿ ಸಪ್ತಕ್ ಎಂಬ ಹೆಸರಿನಲ್ಲಿ 7 ಸಣ್ಣ ಕಥೆಗಳನ್ನು ಹಿಂದಿಗೆ SM ರಾಮಸ್ವಾಮಿ ಅನುವಾದ ಮಾಡಿದ್ದಾರೆ. ಮೀರಾ ನರ್ವೇರ್ಕರ್ ಎಂಬುವರು ಶರಪಂಜರವನ್ನು ದ ಮ್ಯಾಡ್ ವುಮೆನ್ ಎಂಬ ಹೆಸರಿನಲ್ಲಿ ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ. ಬೆಕ್ಕಿನ ಕಣ್ಣು ಕಾದಂಬರಿಯನ್ನು ಶರ್ವಾಣಿಯವರು ತೆಲುಗಿಗೆ ಅನುವಾದ ಮಾಡಿದ್ದಾರೆ. ತ್ರಿವೇಣಿಯವರ ಹಣ್ಣೆಲೆ ಚಿಗುರಿದಾಗ, ಬೆಳ್ಳಿಮೋಡ, ಶರಪಂಜರ, ಮುಕ್ತಿ, ಹೂವು ಹಣ್ಣು ಕಾದಂಬರಿಗಳು ಚಲನಚಿತ್ರಗಳಾಗಿ ಪ್ರೇಕ್ಷಕ ವರ್ಗದಲ್ಲಿ ಅವರನ್ನು ಅಮರವಾಗಿಸಿವೆ ಅಂತಲೇ ಹೇಳಬಹುದು. ತ್ರಿವೇಣಿಯವರ ಬರೆದ ಮೊದಲ ಕಾದಂಬರಿ ಅಪಸ್ವರವಾದರೂ ಮೊದಲು ಪ್ರಕಟವಾದದ್ದು ಹೂವು ಹಣ್ಣು. ವಿಧವೆಯಾಗಿ ಬಡತನಕ್ಕೆ ಸಿಕ್ಕಿದ ಅನಾಥೆಯೊಬ್ಬಳು ತನ್ನ ವಂಶದ ಕುಡಿಯನ್ನು ಸಾಕಲು ನಡೆಸುವ ಹೋರಾಟದ ಬದುಕು, ಆ ಹಾದಿಯಲ್ಲಿ ಆಕೆ ಒಳಪಡುವ ಶೋಷಣೆ ಮತ್ತು ದಾರುಣ ಪರಿಸ್ಥಿತಿಗಳನ್ನು ಈ ಕಾದಂಬರಿ ಚಿತ್ರಿಸುತ್ತದೆ ಅಂತ ಹೇಳಬಹುದು. ಸ್ವಾವಲಂಬಿಯಾಗಿ ಸ್ವತಂತ್ರಳಾಗಿ ಬಾಳಬೇಕೆಂಬ ಹಿರಿಯಾಸೆ ಹೊತ್ತು ಬಂದ ಹೆಣ್ಣೊಬ್ಬಳು ಪರಾವಲಂಬಿಯಾದರೆ ಅವಳ ಬಾಳು ಅದೆಷ್ಟು ಅಸಹನೀಯವಾಗುತ್ತದೆ ಎಂಬುದನ್ನು ಅಪಸ್ವರ ಅಪಜಯ ಕಾದಂಬರಿಗಳು ಧ್ವನಿಸುತ್ತವೆ. ಗೃಹಿಣಿಯ ಬದುಕೆ ಹೆಣ್ಣಿನ ಆದರ್ಶ ಎಂಬುದನ್ನು ತ್ರಿವೇಣಿಯವರ ಕಾದಂಬರಿಗಳು ತೀರ ಸರಳವಾಗಿ ಚಿತ್ರಿಸುತ್ತಾ ಸಾಗುತ್ತವೆ ಅಂತ ಹೇಳಬಹುದು. ಒಲವಿನ ಪತಿ, ತಾಯ್ತನದ ಹಿಗ್ಗು, ತನ್ನದೇ ಆದ ಪುಟ್ಟ ಮನೆ ಇವನ್ನು ಹೆಣ್ಣು ಎಷ್ಟರ ಮಟ್ಟಿಗೆ ಬಯಸುತ್ತಾಳೆ ಎಂಬುದನ್ನು ಹೆಣ್ಣಿನ ದೃಷ್ಟಿಯಿಂದ ನಿರೂಪಿಸುವ ಕಾದಂಬರಿಗಳಲ್ಲಿ ವಸಂತಗಾನ, ಬಾನು ಬೆಳಗಿತು, ಅವಳ ಮನೆ, ಹೃದಯಗೀತೆ ಮುಂತಾದವುಗಳು ಕೂಡ ಸೇರಿವೆ. ಆಸ್ತಿಗಾಗಿ ಮದುವೆಯಾಗುವುದಾಗಿ ಮಾತು ಕೊಟ್ಟು ಆಸ್ತಿಗೆ ಹಕ್ಕುದಾರ ಬಂದಾಗ ಕೊಟ್ಟ ಮಾತಿನಿಂದ ಹಿಂದಿರದ ಸ್ವಾರ್ಥ ಯುವಕನಿಂದ ಭಗ್ನ ಪ್ರೇಮಿಯಾದ ಸರಳ ಸ್ವಭಾವದ ಮುಗ್ಧ ಯುವತಿಯ ಮನಸ್ಸನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವ ಕಾದಂಬರಿಯೇ ಬೆಳ್ಳಿಮೋಡ. ಕಾಮದ ಅರಗಿಣಿಯಾಗಿ ಬಾಳೆಲ್ಲ ಕಣ್ಣೀರಿನಿಂದ ತೊಳೆಯುವ ಹೆಣ್ಣಿನ ಅಸಹಾಯಕ ಚಿತ್ರಣ ಕೀಲುಗೊಂಬೆ ಕಾದಂಬರಿಯಲ್ಲಿದ್ದರೆ, ಮೊದಲ ಹೆಜ್ಜೆಯಲ್ಲಿ ಪುರುಷ ಪ್ರಧಾನ ಸಮಾಜದ ಕಪಿಮುಷ್ಟಿಗೆ ಸಿಲುಕಿ ಬಾಳಿನ ಕಹಿಯನ್ನೇ ಉಂಡ ದುರ್ದೈವಿ ಹೆಣ್ಣಿನ ಚಿತ್ರಣವಿದೆ ಅಂತ ಹೇಳಬಹುದು. ತಾವರೆಕೊಳ ಗಂಭೀರವಾದ ವಸ್ತುವನ್ನುಳ್ಳ ಕಾದಂಬರಿ ಅಂತ ಹೇಳಿದರೆ, ಅಲ್ಲಿ ಮನುಷ್ಯ ಕೇವಲ ಅನ್ನ ನೀರು ಗಾಳಿಯಿಂದ ಮಾತ್ರವೇ ಜೀವಿಸಲಾರ. ಅವನ ಜೀವನ ಹಸನಾಗಬೇಕಾದರೆ ಅವನಿಗೆ ಪ್ರೀತಿ, ವಿಶ್ವಾಸ ಅತ್ಯವಶ್ಯಕವಾಗಿ ಬೇಕು ಎಂಬುದನ್ನು ಈ ಕಾದಂಬರಿ ಧ್ವನಿಸುತ್ತದೆ. ನಿವೃತ್ತರಾದ ರಾಯರ ಸಂಸಾರದ ಸುತ್ತ ರಚಿತವಾದ ಒಂದು ಸುಂದರ ಕಾದಂಬರಿ ಅಂತಂದರೆ ಅದು ಹಣ್ಣೆಲೆ ಚಿಗುರಿದಾಗ. ವಯಸ್ಸಾದರೂ ಮಕ್ಕಳಂತಾಡುವ, ನಾಲಿಗೆ ಚಪಲ ಬಿಡದ, ಮರೆವಿನ ಸ್ವಭಾವದ ರಾಯರ ಪಾತ್ರ ಪುಟದಿಂದ ಪುಟಕ್ಕೆ ಹಾಸ್ಯದ ಹೊನಲನ್ನು ಹರಿಸುತ್ತಾ ಬೆಳೆದು ಬಂದಿದೆ. ತ್ರಿವೇಣಿಯವರಿಗೆ ಪಾತ್ರ ಚಿತ್ರಣದ ಕಲೆ ಸಿದ್ಧಿಸಿತ್ತು ಎಂಬುದು ಈ ಕಾದಂಬರಿಯಿಂದ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ.
ಕಾದಂಬರಿಯಲ್ಲಿ ರಾಯರ ಪಾತ್ರ ಚಿತ್ರಣದಿಂದ ನಮಗೆ ನಿಖರವಾಗಿ ಗೋಚರವಾಗುವಂತೆ ಅಷ್ಟು ಸುಂದರವಾಗಿ ಈ ಒಂದು ಕಾದಂಬರಿಯಲ್ಲಿ ರಾಯರ ಒಂದು ಪಾತ್ರವನ್ನು ತ್ರಿವೇಣಿಯವರು ಚಿತ್ರಿಸಿದ್ದಾರೆ ಅಂತ ಹೇಳಬಹುದು. 2-3 ತಲೆಮಾರಿನವರಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ಚಿತ್ರಿಸುವುದು ಈ ಕಾದಂಬರಿಯ ಉದ್ದೇಶವಾಗಿತ್ತು ಅಂತಲೂ ಹೇಳಬಹುದು. ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ತಮ್ಮ ಕಾದಂಬರಿಯಲ್ಲಿ ವಸ್ತುವನ್ನಾಗಿ ಆಯ್ದುಕೊಂಡು ತ್ರಿವೇಣಿಯವರು ಕನ್ನಡದ ಕಥೆ ಕಾದಂಬರಿಗಳಿಗೆ ಹೊಸ ತಿರುವನ್ನು ಕೂಡ ಕೊಡ್ತಾರೆ. ದೈಹಿಕ ಸ್ವಾಸ್ಥ್ಯದೊಂದಿಗೆ ಮಾನಸಿಕ ಸ್ವಾಸ್ಥ್ಯವೂ ಸೇರಿದಾಗ ವ್ಯಕ್ತಿಯ ಬಾಳು ಸಹನೀಯ ಎಂದು ತಮ್ಮ ಮನೋವೈಜ್ಞಾನಿಕ ಕಾದಂಬರಿಗಳ ಮೂಲಕ ತೋರಿಸಿಕೊಟ್ಟಂಥವರು ಈ ತ್ರಿವೇಣಿ ಅಂತ ಹೇಳಬಹುದು. ಬೆಕ್ಕಿನ ಕಣ್ಣು, ದೂರದ ಬೆಟ್ಟ, ಮುಚ್ಚಿದ ಬಾಗಿಲು ಮತ್ತು ಶರಪಂಜರ ಮೊದಲಾದ ಕಾದಂಬರಿಗಳಲ್ಲಿ ಕೆಲವು ರೀತಿಯ ಮನೋವೈಪರೀತ್ಯಗಳನ್ನು ಚಿಕಿತ್ಸಕ ದೃಷ್ಟಿಯಿಂದ ಕಂಡಂಥವರು ತ್ರಿವೇಣಿಯವರು. ತ್ರಿವೇಣಿಯವರು ತಮ್ಮ ಕಾದಂಬರಿಗಳಲ್ಲಿ ಮನೋವೈಜ್ಞಾನವನ್ನು ಬಳಸಿದ್ದರಿಂದಲೇ ಅವರು ಹೊಸ ಹಾದಿಯಲ್ಲಿ ನಡೆದರು ಅಂತ ತುಂಬ ಸಲ ಅನಿಸಿದ್ರು, ತುಂಬ ಸಲ ಕಂಡು ಬಂದರು. ಅವರ ಕಾದಂಬರಿಗಳ ಮೌಲ್ಯಗಳು ಮಾತ್ರ ಅಂದಿನವರೆಗೆ ಕಂಡು ಬಂದಿದ್ದ ಮೌಲ್ಯಗಳಿಂದ ಭಿನ್ನವಾಗಿರಲಿಲ್ಲ. ಕನ್ನಡದ ಕಾದಂಬರಿ ಕಥೆಗಳ ಚರಿತ್ರೆಯಲ್ಲಿ ಮಹಿಳೆಯರ ಉತ್ಸಾಹದ ಅಧ್ಯಾಯವನ್ನೇ ಅವರು ತೆರೆದರು ಅಂತಲೇ ಹೇಳಬೇಕು. ಸಾಮಾನ್ಯವಾಗಿ ಕೌಟುಂಬಿಕ ಜೀವನ ಇವರ ಕಥಾವಸ್ತುವಾಗಿದ್ದರೆ, ಹೃದಯ ಶ್ರೀಮಂತಿಕೆ ಇವರ ವಸ್ತುವಾಗಿತ್ತು. ಜೀವನದಲ್ಲಿ ಹೆಣ್ಣಿಗೆ ಇರಬೇಕಾದ ಸುಖ, ಸಂಪತ್ತು, ಭೋಗಭಾಗ್ಯಗಳು ತ್ರಿವೇಣಿಯವರಿಗೆ ಹೇರಳವಾಗಿದ್ದವು. ಅವರಿಗೆ ಜೀವನದಲ್ಲಿ ಆಸಕ್ತಿಯೂ ಇತ್ತು, ಮೋಹವೂ ಇತ್ತು. ಇದು ಅವರ ಕೃತಿಗಳುದ್ದಕ್ಕೂ ಕಾಣುವಂತಹದು. ಒಲವಿನ ಪತಿ, ತಮ್ಮದೇ ಆದ ಮನೆ, ಪ್ರೀತಿಸುವ ಬಂಧು ಬಾಂಧವರು, ಆತ್ಮೀಯ ಸ್ನೇಹಿತರ ಬಳಗ, ಜನಪ್ರಿಯತೆ, ಅಚ್ಚುಮೆಚ್ಚಿನ ವಾಚಕ ವರ್ಗ ಇಷ್ಟೆಲ್ಲ ಇದ್ದರೂ ಕೂಡ ತಾನು ತಾಯಿಯಾಗಲಿಲ್ಲ, ತಾವು ಸೇರಿದ ಮನೆಗೆ ಬೆಳಕಾಗಿ ಒಂದು ಮಗುವನ್ನು ಕೊಡಲಿಲ್ಲ ಎಂಬ ಕೊರಗು ಅವರನ್ನು ಬಾಧಿಸುತ್ತಲೇ ಇತ್ತು. ದೈಹಿಕವಾಗಿ ದುರ್ಬಲರಾಗಿದ್ದ ತ್ರಿವೇಣಿ 3 ಸಲ ಗರ್ಭಿಣಿಯಾದಾಗಲೂ ನಿರೀಕ್ಷಿಸಿದ ಅತಿಥಿ ಬರದೆ ತಪ್ಪಿಸಿಕೊಂಡು ಹೋದ ಕಾರಣ ಅವರಿಗೆ ನಿರಾಶೆ ಇಮ್ಮಡಿಯಾಗಿತ್ತು. ಈ ಸಮಯದಲ್ಲಿ ಅವರು ಅನುಭವಿಸಿದ ನಿರಾಶೆ, ಕಾತರ, ದುಃಖ, ಹೆರಿಗೆಯ ನೋವು, ಮೂಕ ಸಂಕಟ ಇವೆಲ್ಲವನ್ನು ಅವರು ಅತಿಥಿ ಬರಲಿಲ್ಲ ಎಂಬ ಸಣ್ಣ ಕಥೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸಿದ್ದಾರೆ. ಸ್ವಾನುಭವದ ಮೂಸೆಯಿಂದ ಮೂಡಿ ಬಂದಿರುವ ಈ ಕತೆ ಓದುಗರ ಮನಸ್ಸನ್ನು ಕಲಕದೇ ಇರಲಾರದು. ತ್ರಿವೇಣಿಯವರ ತಾರುಣ್ಯದ ಹೆಬ್ಬಯಕೆಗಳು ಇನ್ನೂ ಚಿಗುರೊಡೆಯುತ್ತಿರುವಾಗಲೇ ತಮ್ಮ 35ನೇ ವಯಸ್ಸಿನಲ್ಲಿ, ಅಂದರೆ 1963ರ ಜುಲೈ 29ರಂದು ತ್ರಿವೇಣಿಯವರು ನಿಧನರಾಗ್ತಾರೆ. ಹೀಗೆ ಕನ್ನಡದ ಕಾದಂಬರಿಯ ಸಾಹಿತ್ಯದಲ್ಲಿ ಬಹುಬೇಗ ವಿಶಿಷ್ಟ ಸ್ಥಾನ ಗಳಿಸಿಕೊಂಡ ತ್ರಿವೇಣಿ ಜನಪ್ರಿಯ ಸಾಹಿತಿಯೂ ಆಗಿ ಹೋಗ್ತಾರೆ. ತ್ರಿವೇಣಿಯವರ ಎಲ್ಲ ಕೃತಿಗಳನ್ನು ಅವರ ಪುತ್ರಿ ಮೀರಾ ಶಂಕರ್ ಡಿಜಿಟಲ್ ಮಾಧ್ಯಮದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರ ಎಲ್ಲ ಕಥೆಗಳನ್ನು ಆಡಿಯೋ ರೂಪದಲ್ಲಿ ಹೊರತರುವ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಹಲವು ಕೋಟಿ ಬೆಲೆ ಬಾಳುವ ಸಂಪತ್ತನ್ನು ತ್ರಿವೇಣಿಯವರ ಸ್ಮಾರಕವನ್ನಾಗಿಸಿದ್ದಾರೆ. ತ್ರಿವೇಣಿಯವರಿಂದ ಇನ್ನೂ ಮಹತ್ವದ ಕೃತಿಗಳು ಬರುತ್ತವೆ ಎನ್ನುವ ನಿರೀಕ್ಷೆಯಲ್ಲಿದ್ದ ಸಮಯದಲ್ಲೇ ಅವರು ಈ ಲೋಕವನ್ನಗಲಿದ್ದು ಕನ್ನಡ ನಾಡಿಗಾದ ಅಪಾರ ನಷ್ಟ. ಅಂತಹ ಶ್ರೇಷ್ಠತೆಗೆ ಬೇಕಾದ ಸಕಲ ಉಪಕರಣಗಳು ತ್ರಿವೇಣಿಯವರಲ್ಲಿತ್ತು ಎಂಬುದು ವಿದ್ವಾಂಸರ ಅಭಿಮತ. ಆಧುನಿಕ ಕನ್ನಡದ ಸಾಹಿತ್ಯದ ಇತಿಹಾಸಕಾರರು ತ್ರಿವೇಣಿಯವರನ್ನು ಪ್ರತಿಭಾವಂತ ಲೇಖಕಿ, ಜನಪ್ರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಸಲ್ಲಬೇಕಾದ ಗೌರವಯುತ ಸ್ಥಾನವನ್ನು ನೀಡಿದ್ದಾರೆ. ಬದುಕನ್ನು ಒಳ್ಳೆಯ ನಿಲುವಿನಿಂದ ನೋಡುವ ಆರೋಗ್ಯಕರ ಧೋರಣೆಯನ್ನು ಪ್ರತಿಪಾದಿಸುವವರ ಕೃತಿಗಳು ಬಹಳ ಕಾಲದವರೆಗೆ ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುತ್ತವೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೆ? ಇಂದು ಅಂಥ ಮಹಾನ್ ಲೇಖಕಿಯ ಸಂಸ್ಮರಣೆಯ ದಿನದಂದು ಅವರ ನೆನಪಿಗೆ ಈ ಗೌರವಯುತ ನಮನವನ್ನು ಸಲ್ಲಿಸ್ತಾ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಒಂದು ಚಿತ್ರಣದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.